ಫಲಿತಾಂಶ ಲೋಕ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ರಾಜ್ಯದ ಫಲಿತಾಂಶ ಮತ್ತು ದೇಶದ ಫಲಿತಾಂಶ ನೋಡಿದ್ರೆ ಏನ್ ಅನ್ಸುತ್ತೆ ಮೇಡಮ್? ಎರಡು ಸರಿಯಾಗಿದೆ, ಚೆನ್ನಾಗಿದೆ. ದೇಶದಲ್ಲಿ ಒಂದಷ್ಟು ಮೋದಿ ಅಲೆ ಕಡಿಮೆ ಆಗಿದೆ ಮೇಡಮ್, ಒಂದಷ್ಟು ಸೀಟು ಕೂಡ ಏನು ಕಡಿಮೆ ಆಗಿದ್ರು ಅವ್ರಿಗೆ ಏನು ಮರ್ಯಾದೆ ಏನು ಗೌರವ ಸಿಗ್ಬೇಕು ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಅವರಾದ್ರೇ ಚಂದ, ಮೋದಿ ಆದ್ರೇ ಚಂದ. ಕಾಂಗ್ರೆಸ್ಸಲ್ಲೂ ಯಾರು ಅಂತ ಕ್ವಾಲಿಫೈಡ್ ಲೀಡರ್ಗಳಿಲ್ಲ ಈಗ, ಅವ್ರಂಗೆ ಯಾರು ಮುನ್ನಡೆಸೋರಿಲ್ಲ ಕಾಂಗ್ರೆಸ್ಸಲ್ಲಿ. ಹಂಗಾಗಿ BJPಯಿಂದ ಮೋದಿಯವರೇ ಸರಿ. ಸರಿ ಇಲ್ಲ, ಹೌದು, ಲೀಡ್ರ್ ಕೊರತೆ ಜಾಸ್ತಿ. ರಾಜ್ಯದಲ್ಲಿ ನೋಡಿದ್ರೂ ವ್ಯಕ್ತಿಯಾಗಿ ನೋಡಿದಾಗ ಸಿದ್ದರಾಮಯ್ಯ ಪರವಾಗಿಲ್ಲ. ರಾಜ್ಯಾದ್ಯಂತ ರಾಜ್ಯ ನೋಡಿದಾಗ ಕಾಂಗ್ರೆಸ್ ಬೇಡ ಅಂತ ಅನಿಸುತ್ತೆ. ಬೇಡ ಅಂತ ದೇಶ ನೋಡಿದಾಗ ಕಾಂಗ್ರೆಸ್ ಬೇಡ ಅನಿಸುತ್ತೆ. ವ್ಯಕ್ತಿ ನೋಡಿದಾಗ ಸಿದ್ದರಾಮಯ್ಯ ಪರವಾಗಿಲ್ಲ, ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ. ಮಿಡಲ್ ಕ್ಲಾಸ್ ಜನಕ್ಕೆ, ಕೆಳವರ್ಗದ ಜನಕ್ಕೆ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ. ವರ್ಕೌಟ್ ಆಗಿದೆ. ಎರಡು ಸಮ್ಮಿಶ್ರ, ಜನಕ್ಕೆ ಕನ್ಫ್ಯೂಸ್ ಅಷ್ಟೇ, ಜನಕ್ಕೆ ಕನ್ಫ್ಯೂಸ್. ಕರೆಕ್ಟ್ ಆಗಿದೆ, ಬಟ್ ಕನ್ಫ್ಯೂಸ್ ಅಲ್ಲ ಅವರನ್ನು ಅಷ್ಟೇ. ಪಾರ್ವತಿ ಅಂತ. ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಸರ್, ಜನಾದೇಶ ಆಗಿದೆ. ಏನ್ ಹೇಳ್ತೀರಾ ಸರ್ ಈ ಒಂದು ಫಲಿತಾಂಶಕ್ಕೆ? ಒಳ್ಳೆ ಫಲಿತಾಂಶನ ಕೊಟ್ಟಿದ್ದಾರೆ. ಬಟ್ JDS ಏನಂದರೆ ಕೆಳಗಡೆ ಬಿದ್ದೋಗಿದ್ದನ್ನು ಎತ್ತಿದ್ದಾರೆ. ಭಾಳ ಖುಷಿಯಾದ ವಿಚಾರ ಇದೊಂದು. ಕುಮಾರಸ್ವಾಮಿ ಅವರು ಒಳ್ಳೆ ಸ್ಟೆಪ್ ತಗೊಂಡು ಜನಸಂಘಟನೆ ಮಾಡಿ ಪಕ್ಷನ ಬೆಳೆಸೋದ್ರ ಬಗ್ಗೆ ಮೊದಲು ಹೆಚ್ಚಿನ ಗಮನವನ್ನು ಕೊಡಬೇಕು. ಮುಂದೆ ಬರುವಂಥ ಯಾವುದೇ ಚುನಾವಣೆಗಳಲ್ಲೂ JDSನ ಜನ ಗುರುತಿಸ್ಬೇಕು. ಕುಮಾರಸ್ವಾಮಿಯವರು ಏನೋ ಈಗ ಹೋರಾಡಿ ಈಗ ನೆಲ ಕಚ್ಬಿಟ್ಟಿರೋದ್ರಿಂದ ಮೇಲಕ್ಕೆ ಎದ್ದಿರೋದ್ರಿಂದ ಒಳ್ಳೆ ಫಲಿತಾಂಶ ಕೊಟ್ಟಿದ್ದಾರೆ ಜನ. JDS ಇನ್ನೂ ಉತ್ತಮವಾಗಿ ಬೆಳಿಬೇಕು. ಈ ರಾಜ್ಯದಲ್ಲಿ JDS ಮತ್ತೊಮ್ಮೆ ಏಕಪಕ್ಷೀಯವಾಗಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಮ್ದೊಂದು ಬೇಡಿಕೆ ಇದೆ ಸ್ವಾಮಿ. ಒಳ್ಳೆ ಫಲಿತಾಂಶ ಕೊಟ್ಟಿದ್ದಾರೆ. ರಾಜ್ಯದ ಫಲಿತಾಂಶಲ್ಲೂ ಉತ್ತಮ ಫಲಿತಾಂಶ ಬಂದಿದೆ. ಇನ್ನೂ ಒಂದು ಸ್ವಲ್ಪ ಚೇತರಿಸ್ಕೊಂಡಿದ್ದೀರಿ, ಇನ್ನೊಂದು 4-5 ಸೀಟ್ ಹೊಡಿಬೋದಿತ್ತೇನೋ ಅಂತ ಅನಿಸುತ್ತೆ. ಕೊಯ್ಲೇಶ್ ಇಬ್ಬರು ಜಂಟಿಯಾಗಿ BJPಗೆ ಇನ್ನೊಂದು 4-5 ಸೀಟ್ ಒಳ್ಳೆ ಕ್ಯಾಂಡಿಡೇಟ್ಗಳು ಕೊಟ್ಟಿರೋ ಹೊಡಿಬೋದಿತ್ತು ಅಂತ ನಮ್ಮ ಅನಿಸಿಕೆ ಪ್ರಕಾರ ಇದೆ ಸರ್. ಇಡೀ ದೇಶದ ನೋಡೋದಾದರೆ ಸ್ವಲ್ಪ ಮೋದಿಯವರ ಅಲೆ ಕುಗ್ಗಿದೆ ಸರ್. ಮೋದಿಯವರಲ್ಲೇ ಕುಗ್ಗಿದೆ. ನನ್ನದು ಅಕ್ಸೆಪ್ಟ್, ಅವ್ರು ಏನೇ ಹೇಳಿದ್ರು ಇನ್ನೂ ಮೋದಿಯವರಲ್ಲೇ ಪೂರಾ ಕುಗ್ಗಿದೆ. ಅರ್ಧಕ್ಕೆ 50%ಗಿಂತ ಕಮ್ಮಿನೇ ಇದೆ ಹೇಳಬೇಕು ಅಂದ್ರೆ. ಈಗ ಕುಗ್ಗಿದೆ ಸರ್. ಕಾಂಗ್ರೆಸ್ ಹೊಸ ಚೇತರಿಸ್ಕೊಂಡಿದೆ, ಮೇಲಕ್ಕೆ ಬಂದಿದೆ. ಅವರು ಈಗ 10 ವರ್ಷ ಹಿಂದಕ್ಕೆ ಹೋದರೆ ಭಾಳ ಚೇತರಿಸ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಕಾಲದಲ್ಲಿ ಸ್ವಲ್ಪ ಕಾಂಗ್ರೆಸ್ಸು ಬಲಗೊಂಡಿದೆ ಸರ್. ಅದ್ರಲ್ಲಿ ಮಲ್ಲಿಕಾರ್ಜುನ ಖರ್ಗೆದು ಪಾತ್ರ ಇದೆ ಸರ್. ಪಾತ್ರ ಇದೆ ಸರ್. ಅವ್ರು ಏನೇ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆದೊಂದು ಪಾತ್ರ ಇದೆ ಸರ್. ಅದರಲ್ಲಿ ಅಧಿಕಾರ ಬರ್ಬೇಕು ಸರ್. ಈಗ ಮುಂದೆ ಆಡಳಿತ ಭಾಳ ಕಷ್ಟ ಇದೆ ಸರ್, ಸುಲಭ ಅಲ್ಲ. ಈಗ ಇವರು ಏಕಪಕ್ಷೀಯವಾಗಿ ದರ್ಬಾರ್ ಮಾಡಲ್ಲ, ಆ ದರ್ಬಾರ್ನ ಮುಂದಕ್ಕೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈಗ ಕೊಯ್ಲೇಷನ್ ಗೌರ್ಮೆಂಟ್ರಿಂದ ಎಲ್ಲರನ್ನೂ ಗಣನೆ ತಗೊಂಡು ಒಳ್ಳೆ ಆಡಳಿತವನ್ನು ಕೊಡೋದ್ರ ಬಗ್ಗೆ ಮೋದಿಯವರು ಪ್ರಯತ್ನ ಪಡಬೇಕು. ಈ ಯಾವ್ದಾದ್ರು ಸಂವಿಧಾನದೆಲ್ಲ ಯಾವುದಕ್ಕೂ ಕೈ ಹಾಕಬಾರ್ದು. ಒಳ್ಳೆ ಆಡಳಿತ ಇವರು ಏನು ಗೊತ್ತೇ, BJP ಅವ್ರದ್ದು ಬಲವಾಗಿರೋ ಕಡೆ ಇವ್ರದ್ದು. ಇವರು ಬಡವರ ಪರವಾಗಿ ಇಲ್ಲವೇ ಇಲ್ಲ. ಇವರು ದುಡ್ಡಿರೋ ಪರವಾಗಿ. ಅದನ್ನು ತಡಿಬೇಕು. ಬಡವರಿಗೂ ಒಂದಷ್ಟು ಮಾಡಿಕೊಡ್ಬೇಕು. ಈಗ ಇಷ್ಟೋ ಬಡವರಿಗೆ ಇದು ಮಾತ್ರೆಗಳು ಮತ್ತು ರೈತರಿಗೆ ರೈತರಿಗೆ ಬಿತ್ತನೆ ಬೀಜ, ಗೊಬ್ಬರ ಇವೆಲ್ಲ ಕಮ್ಮಿ ಮಾಡಬೇಕು ಸರ್. ಇವ್ರದ್ದು ಬಡವ್ರನ್ನ ನೋಡೋದೇ ಇಲ್ಲ. ಇವರು ಉಳ್ಳವರ ಪರ. ಇವರು BJP ಅವರು ಉಳ್ಳವರ ಪರ. ಅದನ್ನು ನಿಲ್ಲಿಸ್ಬೇಕು ಸರ್. ಅವರು ಕಮ್ಮಿ ಮಾಡಬೇಕು ಅಂತ ನಮ್ಮ ಅನಿಸಿಕೆ ಸರ್. ಅಂಕೇಗೌಡ ಅಂತ. ಹೌದು ಸರ್. ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ರಾಜ್ಯದ ಒಂದು ಫಲಿತಾಂಶ ನೋಡಿದ್ರೆ ಏನು ಅನಿಸುತ್ತೆ? ರಾಜ್ಯದ ಫಲಿತಾಂಶ ಒಳ್ಳೆ ಒಳ್ಳೆ ನಿಟ್ಟಲ್ಲೇ ಬಂದಿದೆ. ಯಾಕೆಂದರೆ ಕಡೆಗಣಿಸಿದ್ರು ಎಲ್ಲರೂ. ಇವರು ಜಾತಿ ರಾಜಕೀಯ ಮಾಡಿಕೊಂಡು ಇವರು ಯಾರು ಸಿದ್ದರಾಮಯ್ಯನವರು ಹತ್ರ ಹೋದರೆ ಅವ್ರ ಜಾತಿಗೆ ಫಸ್ಟ್ ಪ್ರಾಶಸ್ತ್ಯ ಕೊಡ್ತಿದ್ದು, ಅವ್ರ ಜಾತಿಗೆ, ಬೇರೆ ಜಾತಿಯವ್ರಿಗೆಲ್ಲ. ಅದೇ ನಮ್ಮ ಕುಮಾರಸ್ವಾಮಿ ಹತ್ರವೋ ಅಥವಾ ಇವರು ಯಾರು ಹೋದರೆ ಅವರು ನೀನು ಒಬ್ಬನೆಲ್ಲ ವೋಟ್ ಹಾಕಿರೋದು, ಎಲ್ಲರೂ ಹಾಕೋರು, ನಾವೆಲ್ಲರೂ ಕಾಯ್ತೀವಿ, ಎಲ್ಲರೂ ನೋಡಬೇಕು ಅಂತಿದ್ರು. ಆದರೆ ಇವ್ರು ಆ ಥರ ಅಲ್ಲ, ಇದು ಮಾಡೋರು ಒನ್ ಸೈಡ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇವರು ಇವತ್ತು ಹೋಗ್ಬೇಕಾದ್ರೆ ಈ 5 ಗ್ಯಾರಂಟಿ ಕೊಟ್ಟರಲ್ಲ, ಅದು ಯಾರೇನು ಕೇಳಿರಲ್ಲ, ನಾವ್ಯಾರೂ ಕೇಳಿರಲ್ಲ, ಗ್ಯಾರಂಟಿ ಕೇಳಿರಲ್ಲ. ಗ್ಯಾರಂಟಿ ಕೊಟ್ಟು ಹಾಳು ಮಾಡೋರು, ಎಲ್ಲ ಸೋಂಬೇರಿ ಮಾಡಿಬಿಟ್ರು ಜನಗಳನ್ನ. ಯಾಕೆ ಅಂದರೆ ಒಂದು ಆಳುಗಳು ಯಾರು ಬರ್ತಾರ ಸರ್, ಕೆಲಸಕ್ಕೆ ಬರೋಲ್ಲ. ಇವ್ರು ಗ್ಯಾರಂಟಿ ಏನು ಕೊಟ್ಬಿಡ್ತಾರೆ, ಆರಾಮಾಗಿ 10-20 ದಿವಸ ಆರಾಮಾಗಿ ಇರ್ತಾರೆ. ಇನ್ನು 5 ದಿವಸ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾರೆ. ಈ ಥರ ಆಗ್ತಾಯಿದೆ. ಇವ್ರು ಮಾಡಿದ್ರೆ ಮುಖಭಂಗ, ಕಂಪ್ಲೀಟ್ ಮುಖಭಂಗ. ಅವ್ರು ಇದೇ ಥರ ನಡ್ಕೊಂಡ್ರೆ ಇದಕ್ಕೆ ಬರೋಲ್ಲ. ಆಮೇಲೆ ದೇಶದ ಇದರಲ್ಲೇ ಇವನು ಯಾರು ರಾಹುಲ್ ಗಾಂಧಿ ಸ್ಟೇಟ್ಮೆಂಟು ಕೆಲವು ಸರಿ ಇಲ್ಲ. ಈಗ 1 ಲಕ್ಷ ಕೊಡ್ತೀನಿ ಅಂತ ಅಂದ್ರಲ್ಲ, ಅದು ತಪ್ಪು. ಅದು ಯಾರು ಕೇಳಿರೋ ನಾವು 1 ಲಕ್ಷ? ಯಾರೋ ಕೇಳಿರೋ ಸಮಯ?
ಯಾರು ಕೇಳಿರ್ತಾರೆ ಇವರು ಓಟ್ ಕೇಳ್ಕೋಬೇಕು ಜನಗಳನ್ನ, ಓಟ್ ಕೇಳ್ಕೊಂಡು ಮಾಡಲಿ. ಈಗ ಮೋದಿಯವರು ಇದ್ದಾಗ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ನೇಮ್ ಇದೆ. ಅವ್ರು ಏನೇ ಮಾಡಿರ್ಬೋದು, ಏಕಪಕ್ಷವಾಗಿ ಡಿಸಿಷನ್ ಆದರೆ ತುಂಬ ಇತ್ತು. ಅದಕ್ಕೋಸ್ಕರ ಈಗ ಕೊಯ್ಲೇಷನ್ ಇರೋದ್ರಿಂದ ಅಡುಗೆ ಮೇಲೆ ಈ ಕತ್ತಿ ಮೇಲೆ ನಡೆದಂಗೆ ಭಾಳ ಕ್ಲೀನಾಗಿ ನಡ್ಕೊಳ್ಬೇಕು. ಅದನ್ನು BJP ಇರೋದನ್ನ ಇನ್ಯಾರ ಕೈಲೂ ಆಗಲ್ಲ. ಅಂದ್ರೆ ಬಿಜೆಪಿಯವರೆಗೂ ಬಲ ಕುಗ್ಗಿದೆ ಅಂತ ಹೇಳಿ ಕುಗ್ಗಿದ್ರು ಇವರು ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಾರೆ ಒಂದೇ ಅವ್ರದ್ದು ಇವ್ರು ಮಾತು ಕೇಳಬಾರ್ದು. ಅಡುಗೆ ಇದು ಕತ್ತಿ ಮೇಲೆ ನಡ್ಕೊಂಡು ಹೋಗಿದ್ರೆ ಹಂಗೆ ಮಾಡ್ಕೊಂಡು ಹೋಗ್ಬೇಕು, ಎಲ್ಲರನ್ನೂ ಇದು ಮಾಡ್ಕೋಬೇಕು, ಸಂತೈಸ್ಬೇಕು, ಮಾಡ್ಕೊಂಡು ಹೋಗ್ಬೇಕು. ಏಕಪಕ್ಷೀಯವಾಗಿ ಮಾಡಬಾರ್ದು ಅಷ್ಟೇ ಇವರು. ಆದ್ರೂ ದೇಶದಲ್ಲಿ ಮೋದಿ ಇರ್ಬೇಕು ಸರ್. ಮೋದಿ ಇದ್ರೇ ಒಂದಿದು, ಇಲ್ಲ ಆದರೆ ಹೊರಗಡೆ ದೇಶದೆಲ್ಲ ಅಕ್ವೈರ್ ಮಾಡ್ಕೊಬಿಡ್ತಿರ್ಬೇಕಾರೆ ನಮ್ಮನ್ನು, ಗೊತ್ತಾ. ಇದಕ್ಕೆ ಅವರು ಇದ್ದರೆ ಒಳ್ಳೆಯದು. NDA ಪಕ್ಷದಲ್ಲಿ ಅವ್ರು ಇರಬೇಕು. ಬಾಕಿಯವರ ಸಪೋರ್ಟ್ ಕೊಡೋರೆ ಒಪ್ಕೋತೀನಿ ಅವರು, ಗೊತ್ತಾ. ಈ ಥರ ಆಗಿ ಇದು ಮಾಡಿದರೆ ಚೆನ್ನಾಗಿ ಮುಗ್ತಾ ಇದೆ ಅಷ್ಟೇ. ನಾರಾಯಣ ಅಂತ, CT ನಾರಾಯಣ ಅಂತ. ಸರ್, ಈಗಾಗಲೇ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬಂದಿದೆ. ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಫಲಿತಾಂಶ ಇಬ್ಬರಿಗೂ ಸಮಾನವಾಗಿದೆ. ಕಾಂಗ್ರೆಸ್ಗೂ ಒಂಥರ ಮುಖಭಂಗ, ಇದು ಬೆಳೀತಿತ್ತಲ್ಲ BJP ಅವ್ರಿಗೆ ದೊಡ್ಡ ಮುಖಭಂಗನೇ ಆಗಿದೆ. ನಾನೇ 28, ನಾನು ಬಿಟ್ರಿಲ್ಲ, ನಾನೇ ದೇಶಕ್ಕೆ, ದಟ್ ಈಸ್ ನಾಟ್ ರಾಂಗ್, ದಟ್ ಈಸ್ ರಾಂಗ್. ಇದು ಮಸ್ಟ್ ಈಕ್ವಲ್ ಆಗಿ ಎಲ್ಲ ಸಮೂಹನ ಒಂದಿಗೆ ತಗೊಂಡೋಗ್ಬೇಕು. ಅದ್ಬಿಟ್ಟು ನಾನೇ ಇಲ್ಲಿರೋ ID ಮಾಡಿಸೋದು, ಕಿರುಕುಳ ಕೊಡೋದು, ವಾಟ್ ಇಸ್ ದಿಸ್? ಎಲ್ರಿಗೂ ಒಂದು ಪಾಠ, ಇಬ್ರಿಗೂ ಪಾಠ ಇದು. ಅಲ್ಲಿ ಆಡಳಿತ ಈಗ ಏನು ಮುಖಭಂಗ ಆಗಿದೆ. ಯಾರಿಗೆ? BJPಗೆ. ಬೇಕಾದಷ್ಟು ಇರ್ಬೋದು, ಆದರೆ ನಾನೇ ದೇವ್ರು ಕಳಿಸಿದ್ದಾನೆ, ನಮ್ಮನ್ನು ದೇವರೇ ಕಳಿಸಿದ್ರು, ಅವನು ಕಳಿಸಿದ್ರು ದೇವರೇ. ಯು ಶುಡ್ ನಾಟ್ ಸೇ ಲೈಕ್ ದ್ಯಾಟ್ ಅಲ್ವಾ? ಆ ಥರ ಎಲ್ಲ ಹೇಳ್ಬಾರ್ದು. ಎಲ್ಲ ನಾವು ದೇವ್ರ ಸೇವೆ, ಜನಸೇವೆನೇ ದೇವ್ರ ಸೇವೆ, ಅದನ್ನು ಮಾಡ್ಕೊಂಡು ಹೋಗ್ಬೇಕೇ ಹೊರತು ಅವನು ಇವನು ಅಂತ ಭೇದ ಮಾಡ್ಬಾರ್ದು. ಈ ಮುಸ್ಲಿಮ್ಸು ಅವ್ರಿಗೆ ಬಿಟ್ಟು ಓಡ್ಸೋಕ್ಕಾಗ್ತದ? ಇಸ್ ಇಟ್ ಪಾಸಿಬಲ್ ಟು ಸೆಂಡ್ ಔಟ್ ಇನ್ ದಿಸ್ ಅವರ್ ಕಂಟ್ರಿ? ಅವ್ರು ಎಸ್ಟಾಬ್ಲಿಷ್ ಆಗೋರು ಆಲನ್ಸ್ ಸಾವಿರಾರು ವರ್ಷದಿಂದ ಅವ್ರಿಗೆ ಕಂಡ್ರೆ ಆಗಲ್ಲ. ನಾನು ಹಿಂದೂ ಅನ್ನೋದು, ಹಿಂದೂ ಮುಸ್ಲಿಮ್ ಎಲ್ಲ ಒಂದು, ಅವ್ರವ್ರ ಧರ್ಮ ಅವ್ನು ಮಾಡ್ಕೊಂಡೋಗ್ರು, ಇವನ ಧರ್ಮ ಇವ್ನು ಮಾಡ್ಕೊಂಡೋಗ್ರು. ಅದು ಬರಬೇಕು ಈಕ್ವಲಿಸಮ್ಮು. ಅವಾಗ ಏನಾಗ್ತದೆ, ನಾನು ಹಿಂದೂ ಅಂದಾಗ ಇವ್ನಿಗೆ ಘರ್ಷಣೆ, ಅವ್ರಿಗೆ ಘರ್ಷಣೆ, ಎಲ್ಲ ಒಂದೇ ಆದಾಗ ಏನು ಬಂದದು? ಅದು ತಪ್ಪಬೇಕು. ಮೋದಿ ಅಹಂಕಾರ ಅಡಗಬೇಕು. ಮೋದಿಗೆ ಅಂತಾರಾಷ್ಟ್ರೀಯದಲ್ಲಿ ಇರ್ಬೋದು ನೇಮು, ಅದು ಇಂಟರ್ನಲ್ಲಿ ಗೊತ್ತಿಲ್ಲ. ಬಟ್ ಇದು ಲೋಕಲಿ ಯು ಡೋಂಟ್ ನೋ ಅಬೌಟ್ ಆಡಳಿತದ ಬಗ್ಗೆ ಸ್ವಲ್ಪ ಕಮ್ಮಿ ಅನುಭವ. ಅದು ಸುಮಾರು 10 ವರ್ಷ ಅಲ್ಲೊಂದು ಇದು ಮಾಡಿದ್ದಾರೆ. ಆದರೂ ಒಂದೇ ಸೈಡ್ ಇರಬಾರ್ದು. ಈ ರಾಮ ಮಂದಿರ ಎಷ್ಟಪ್ಪ ಮೆರೆದ್ರು? ಅದೇ ಉದಾಹರಣೆ, ರಾಮ ಮಂದಿರ ದೇವಸ್ಥಾನ ನಾವು ಮಾಡಿಲ್ಬೇಡ್ರಿ, ಅದೇನು ದೊಡ್ಡ ಮಾಡೋರು ಒಳ್ಳೇದು ಅಷ್ಟೇ. ಸೋಲಿಲ್ವ ಅಲ್ಲಿ? ಜನಾಭಿಪ್ರಾಯ ಏನಾಯಿತು? ರಾಮ ಮಂದಿರ ಬತ್ತಾ? ಹಂಗೆಲ್ಲ ಮಾಡ್ಬಾರ್ದು. ನಾವು ಮಾಡಿದ್ದೀವಿ ಹೋರಾಟ, ಅದು ಅದ್ಬಿಟ್ಟು ಅದೇ ಇದು ಇದೇ ಅದು ಅಂತ ಹೇಳ್ಬಾರ್ದು. ರಾಜ್ಯದ ಫಲಿತಾಂಶ ಹೇಳೋದಾದ್ರೆ ರಾಜ್ಯದ ಫಲಿತಾಂಶ ಅದೇ ಈಕ್ವಲ್ ಆಗಿದೆ. ಅವ್ರಿಗೆ ಗರ್ವಭಂಗ ಆಗಿದೆ, ಇವ್ರು ಹಂಗೆ ಗರ್ವಭಂಗ ಅಂದರೆ ಇಟ್ ಇಸ್ ನಾಟ್ ಲುಕ್ ನೈಸ್ ಆಲ್ಸೋ. ಅವ್ರು ಗರ್ವಭಂಗ ಏನು ಮಾಡ್ತಾರೆ? ಜನಾಭಿಪ್ರಾಯ ಗರ್ವಭಂಗ. ನಾನು ಗರ್ವಭಂಗ ಮಾಡ್ತೀನಿ, ಏನು ಆಟ ಹೇಳ್ತಾ ಇದ್ರೆ ಇಬ್ಬರಿಗೂ ಗರ್ವಭಂಗ ಆಯ್ತಲ್ಲ, ಸಾಕಲ್ವ? ಮರಿಯಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.